ಜನರಿಗೆ ದರ ಏರಿಕೆ ಶಾಕ್ ಏನೋ ಕೊಟ್ಟಾಯಿತು. ಆದರೆ ಇದರ ನಡುವೆ ಈಗ ಇಂಧನ ಅಭಾವ ಇದೆ ಅನ್ನೋ ಆತಂಕ ಜನರಲ್ಲಿ ಹೆಚ್ಚಿನದಾಗಿ ಮೂಡ್ತಾ ಇದೆ. ಕೊರತೆ ಇದೆ ಅನ್ನೋ ಭೀತಿ ಎದುರಾಗ್ತಾ ಇದೆ. ಡೀಸೆಲ್ ಅನ್ನು ನಾವು ಯಾವ ರೀತಿಯಾಗಿ ಖರೀದಿ ಮಾಡಬೇಕು, ಪೆಟ್ರೋಲ್ ಅನ್ನು ಯಾವ ರೀತಿಯಾಗಿ ಖರೀದಿ ಮಾಡಬೇಕು, ಮುಂದೆ ಏನಾದರೂ ಪೆಟ್ರೋಲ್ ಡೀಸೆಲ್ ಸಿಗಲಿಲ್ಲ ಅಂದ್ರೆ ಹೇಗೆ ಅಂತೇಳಿ ಜನರು ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಸದ್ಯ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಬಂಕ್ಗಳಲ್ಲಿ ಈಗ ದಟ್ಟಣೆ ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಭೀತಿ ಎದುರಾಗ್ತಾ ಇದೆ. ಡೀಸೆಲ್ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ರೈತರು. ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಬಂಕ್ಗಳಲ್ಲಿ ಈಗ ದಟ್ಟಣೆ ಹೆಚ್ಚಾಗ್ತಾ ಇದೆ. ಕೃಷಿ ಕಾರ್ಯಕ್ಕೆ ಬಳಕೆ ಮಾಡಲು ಡೀಸೆಲ್ ಅನ್ನ ಖರೀದಿ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ ರೈತರು. ಡೀಸೆಲ್ಗಾಗಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಹಿಡಿದು ರೈತರು ಕ್ಯೂ ನಿಲ್ತಿದ್ದಾರೆ. ಸುರಪುರ ನಗರದ ಬಂಕ್ಗಳಲ್ಲಿ ಬೆಳ್ಳಂಬೆಳಿಗ್ಗೆ ರೈತರು ಕ್ಯೂ ನಿಂತಿರೋದು. ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಕಾರ್ಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ರೈತರು. ಆದ್ರೆ ಸರಿಯಾಗಿ ಡೀಸೆಲ್ ಸಿಗದಿದ್ದಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಳೆಯನ್ನೇ ನಂಬಿಕೊಂಡು ಬದುಕಿರುವಂತಹ ರೈತರಿಗೆ ಡೀಸೆಲ್ ಇಲ್ಲ ಅಂದ್ರೆ, ಯಾಕಂದ್ರೆ ಒಂದು ಮಿಷಿನ್ ಅನ್ನ ಓಡಿಸ್ಬೇಕು ಅಂತಂದ್ರೆ ರೈತರಿಗೆ ಡೀಸೆಲ್ ಬೇಕೇ ಬೇಕು. ಸೊ ಇಂತಹ ಸಂದರ್ಭದಲ್ಲಿ ಮುಂಗಾರು ಪೂರ್ವ ಬೆಳೆಗೆ ಅಂತೇಳಿ ಬಿತ್ತನೆ ಕಾರ್ಯಕ್ಕೆ ಅಂತ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತಹ ಸಮಯದಲ್ಲೇ ಈಗ ಡೀಸೆಲ್ ಸಿಗ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಡೀಸೆಲ್ಗಾಗಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನ ಕ್ಯಾನ್ಗಳನ್ನ ತಂದು ಬಂಕ್ಗಳ ಮುಂದೆ ನಿಂತಿರೋದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ದರ ಏರಿಕೆ, ಯಾವುದ್ರಲ್ಲಿ ನೋಡಿದ್ರು, ಪೆಟ್ರೋಲಲ್ಲಿ ನೋಡಿದ್ರು ದರ ಏರಿಕೆ ಆಗಿರೋದು, ಡೀಸೆಲ್ ನೋಡಿದ್ರು ದರ ಏರಿಕೆ, CNGನೂ ದರ ಏರಿಕೆ, ಈಗ ತಿನ್ನ ತರಕಾರಿಗಳಿಗೂ ದರ ಏರಿಕೆ, ಸೊಪ್ಪುಗಳಿಗೂ ದರ ಏರಿಕೆ, ಹಣ್ಣಿಗೂ ದರ ಏರಿಕೆ. ಈಗ ಇಂಧನ ಇಲ್ಲ ಅನ್ನೋ ಅಭಾವ ಅಲ್ಲಿನ ಜನರಿಗೆ ಹೆಚ್ಚಿನದಾಗಿ ಕಾಡ್ತಾ ಇದೆ. ಅದರಲ್ಲೂ ಎಕ್ಸ್ಪೆಷಲಿ ರೈತರಿಗೆ ಈಗ ಆತಂಕ ಎದುರಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ. ಬಸನಗೌಡ, ಈಗ ದರ ಏರಿಕೆ ಶಾಕ್ ಕೊಟ್ಟಿರೋದ್ರ ನಡುವೆನೆ ಇಲ್ಲಿ ಇಂಧನ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಆಕ್ರೋಶವನ್ನು ಹೊರಹಾಕದಲ್ಲದೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಈಗ ರೈತರ ಪರಿಸ್ಥಿತಿ ಹೇಗಿದೆ? ಇಂಚರ ಏನು ಯಾದಗಿರಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಶಾಕ್ ನಡುವೆ ಡೀಸೆಲ್ ಕೊರತೆ ಆಗಿದೆ ಹಿನ್ನೆಲೆಯಲ್ಲಿ ಡೀಸೆಲ್ಗಾಗಿ ರೈತರು ಕೂಡ ಪೆಟ್ರೋಲ್ ಬಂಕ್ ಮುಂದೆ ಕ್ಯಾನ್ಗಳು ಇಟ್ಟಿಕೊಂಡು ಕ್ಯೂ ಹಚ್ಚಿಕೊಂಡು ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದ್ರೆ ಕೃಷಿ ಬಳಕೆಗಾಗಿ ಮೊದಲು ಎತ್ತುಗಳನ್ನು ಬಳಸ್ತಾ ಇದ್ರು, ಅಂದ್ರೆ ಬಸವಣ್ಣನನ್ನ ಬಳಸಿಕೊಂಡು ಎತ್ತುಗಳು ಬಿತ್ತಲು ಮುಂದಾಗ್ತಾ ಇದ್ರು. ಹಾಗಾಗಿ ರೈತರು ಎಲ್ಲರೂ ಕೂಡ ಈಗ ಟ್ರ್ಯಾಕ್ಟರ್ ಮೂಲಕ ಟ್ರ್ಯಾಕ್ಟರ್ಗೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಡೀಸೆಲ್ ಇರ್ಲಿಲ್ಲ ಅಂದ್ರೆ ಅದನ್ನು ನಡೆಸಕ್ ಆಗಲ್ಲ. ಹಾಗಾಗಿ ಹೊಲ ಬಿತ್ತಬೇಕಂತಂದ್ರೂ ಕೂಡ ಟ್ರ್ಯಾಕ್ಟರ್ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಎಲ್ಲ ಟ್ರ್ಯಾಕ್ಟರ್ ಬಳಸೋದ್ರಿಂದ ಎಲ್ಲರೂ ಡೀಸೆಲ್ಗೋಸ್ಕರನೇ ಕಾಯ್ಕೊಂಡು ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ಹಾಕಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಡೀಸೆಲ್ ಕೊರತೆಯಿಂದ ರೈತರು ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಯಾವ ರೀತಿ ಇದನ್ನ ಬಗ್ಗೆ ನಿಭಾಯಿಸ್ತಾರೆ ಜಿಲ್ಲಾಡಳಿತ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿತ್ತು ಇಂಚಾರ. ಯಾಕಂದ್ರೆ ಡೀಸೆಲ್ ಇಲ್ಲ ಅಂತಂದ್ರೆ ಹೊಲ ಬಿತ್ತಲು ಸಾಕಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಎಲ್ಲರೂ ಟ್ರ್ಯಾಕ್ಟರ್ ಮೇಲೆ ಅವಲಂಬಿತರಾಗಿ ರೈತರು ಕೂಡ ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ರೈತರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಇಂಚಾರ. ಎಸ್ ಬಸನಗೌಡ ಪಾಟೀಲ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.